ಲ್ಯಾಪ್ಟಾಪ್ ಅನ್ನೋದು ಕೊಡ್ತಾ ಇದೀವಿ ಸರ್ ನಾವು. ಹಾ ಇವಾಗ ಸ್ಕೂಲು ಕಾಲೇಜ್ ಸೀಸನ್ ಇರೋದ್ರಿಂದ ಸೊ ಎಲ್ಲ ಪೇರೆಂಟ್ಸ್ಗೂ ಸ್ಕೂಲು ಕಾಲೇಜ್ ಡ್ರಾಪ್ ಮಾಡಕ್ಕೆ ತುಂಬಾ ಸಮಸ್ಯೆ ಆಗ್ತದೆ. ವಿತೌಟ್ ಹೆಲ್ಮೆಟ್ ಇದು, ವಿತೌಟ್ ಹೆಲ್ಮೆಟ್ ಲೋ ಸ್ಪೀಡ್ ವೆಹಿಕಲ್ ಇದು. ಎಷ್ಟು ಸ್ಪೀಡ್ ಇರುತ್ತೆ ಸರ್? ಸರ್ ಇದು ನಿಮಗೆ ಸರ್ ನಮ್ಮಲ್ಲಿ ರೆಡ್, ಬ್ಲೂ ಮತ್ತೆ ಮ್ಯಾಟ್ ಫಿನಿಶ್ ಹೊಸ ಕಲರ್ ಅದೊಂದು ಸಿಗುತ್ತೆ ಗ್ರೇ ಅಲ್ಲಿ. ಗ್ರೇ. ಓಕೆ, ಇದರಲ್ಲಿ ಏನು ಸರ್ ಸ್ಪೆಷಲ್ ಇರುತ್ತೆ? ಇದು ಹೆಲ್ಮೆಟ್ ಹಾಕ್ದೇನೆ ಓಡಿಸ್ಬೋದಾ ಸರ್? ಸೊ ನಮಸ್ಕಾರ ಕರ್ನಾಟಕ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಮತ್ತೊಂದು ಹೊಸ ಬೈಕ್ ರಿವ್ಯೂ ಜೊತೆ ಬಂದಿದ್ದೀನಿ. ಸೊ ಇದು ಬ್ಯಾಟ್ರಿ ಗಾಡಿ ಬಂದಿದೆ. ಇಲ್ಲಿ ಬನ್ನಿ ನೋಡೋಣ, ಅವ್ರ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. ಇಲ್ಲಿ ಯಾವ್ಯಾವ ತರ ಗಾಡಿಗಳು ಸಿಗ್ತವೆ, ಏನ್ ಮೈಲೇಜ್ ಕೊಡ್ತವೆ. ಸೊ ಫಸ್ಟ್ ಟೈಮ್ ಎಲ್ಲ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಬನ್ನಿ ಗಾಡಿ ಕಡೆ ಹೋಗೋಣ, ಗಾಡಿ ಬಗ್ಗೆ ಮಾಹಿತಿ. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಯುವರಾಜ್ ಅಂತ ಸರ್. ಸರ್ ನಿಮ್ಮ ಈ ಬ್ಯಾಟ್ರಿ ಚಾರ್ಜಿಂಗ್ ಬೈಕ್ ಶೋರೂಮ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಗಿದೆ? ಸರ್ ನಮ್ಮ ಶೋರೂಮ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 7 years ಆಗಿದೆ ಸರ್. ಈ ಜಾಗದಲ್ಲಿ. ಓಕೆ, ನಿಮ್ಮ ಈ ಬ್ಯಾಟ್ರಿ ಬೈಕ್ ಗಳಲ್ಲಿ ಏನ್ ಸ್ಪೆಷಲ್ ಇದೆ ಬೇರೆ ಬೈಕ್ ದಲ್ಲಿ ಇಲ್ಲದೆ ಇರೋದು? ಸರ್ ನಮ್ಮ ಇದರಲ್ಲಿ ಸ್ಪೆಷಲ್ ಅಂದ್ರೆ ನಮ್ಮ J10 ಮಾಡೆಲ್ ಇದೆ. ಓಕೆ, ಇದು 12 inch ಟೈರ್ ಬರುತ್ತೆ ವಿತ್ ಡಿಸ್ಕ್ ಬ್ರೇಕ್ ಬರುತ್ತೆ. ಓಕೆ, ಇದು ಒಂದು ನಮಗೆ ಪ್ರೀಮಿಯಂ ಮಾಡೆಲ್ ಇದು. ಸೊ ಫ್ರಂಟ್ ಟು DRL ಲೈಟ್ಸ್ ಬರುತ್ತೆ ನಿಮಗೆ. ಓಕೆ, ಪ್ಲಸ್ ಇದ್ರಲ್ಲಿ ಏನಂದ್ರೆ ಹೆಡ್ ಲೈಟ್ ಬಂದ್ಬಿಟ್ಟು LED ಹೆಡ್ ಲೈಟ್ಸ್ ಬರುತ್ತೆ ನಿಮಗೆ. ಸೊ ಇದು ಬಂದ್ಬಿಟ್ಟು ಪ್ರೀಮಿಯಂ ಮಾಡೆಲ್, ಇದು ಹೊಸ ಮಾಡೆಲ್ಸ್. ಸೊ ಬೇರೆ ಬ್ಯಾಟ್ರಿ ಬೈಕ್ ದಲ್ಲಿ ಸಿಗದೆ ಇರುವಂತದ್ದು ಇದರಲ್ಲಿ ಸಿಗತ್ತೆ? ಎಸ್ ಸರ್. ಓಕೆ ಸರ್, ಏನು ಬ್ಯಾಟ್ರಿ ಕೆಪಾಸಿಟಿ ಇದೆ ನಿಮ್ಮ ಇದರಲ್ಲಿ? ಸರ್ ನಮ್ಮಲ್ಲಿ ಬ್ಯಾಟ್ರಿ ಕೆಪಾಸಿಟಿ ನಾವು 250 ಮೈಲೇಜ್ ತನಕ ಕೊಡ್ತೀವಿ ಈ ವೆಹಿಕಲ್. 250? ಎಸ್, 250. ಸೊ ಅಂದ್ರೆ ಎಷ್ಟು ಗಂಟೆ ಬ್ಯಾಟ್ರಿ ಚಾರ್ಜ್ ಮಾಡ್ಬೋದು ಸರ್? ಒಂದು ಚಾರ್ಜ್ಗೆ ಮಿನಿಮಮ್ 7 hours ಆಗುತ್ತೆ ಸರ್. 7 hours 250 kilometers. ಓಕೆ ಸರ್, ಯಾವ ಮಾಡೆಲ್ ಸಿಗತ್ತೆ ನಿಮ್ಮ ಹತ್ರ? ಸರ್ ನಮ್ಮಲ್ಲಿ J10 ಮಾಡೆಲ್ ಬರುತ್ತೆ. ಇದು ರಿಜಿಸ್ಟ್ರೇಷನ್ ಮಾಡೆಲ್. ಮತ್ತೆ ಇದು CS ಅಂತ ಬರುತ್ತೆ. ಇದು ರಿಜಿಸ್ಟ್ರೇಷನ್ ಮಾಡೆಲ್. ಇದು ಬಂದ್ಬಿಟ್ಟು ನಮ್ಮ MS ನಮ್ಮ ಓನ್ ಮ್ಯಾನುಫ್ಯಾಕ್ಚರ್ ವೆಹಿಕಲ್ಸ್ J10 CS ಮತ್ತೆ MS P1AG ಪ್ರಾಡಕ್ಟ್. ಇದು ನಾನ್ ರಿಜಿಸ್ಟ್ರೇಷನ್ ವಿತೌಟ್ ಹೆಲ್ಮೆಟ್. ಇದು ವಿತೌಟ್ ಹೆಲ್ಮೆಟ್ ಲೋ ಸ್ಪೀಡ್ ವೆಹಿಕಲ್ ಇದು. ಎಷ್ಟು ಸ್ಪೀಡ್ ಇರುತ್ತೆ ಸರ್? ಸರ್ ಇದು ನಿಮಗೆ 25 ಬರುತ್ತೆ ಸರ್. ಅಷ್ಟೇ 25 ಸ್ಪೀಡ್ ಬರುತ್ತೆ. ನೆಕ್ಸ್ಟ್ ಇದು ಬರುತ್ತೆ ನಾನ್ ರಿಜಿಸ್ಟ್ರೇಷನ್. ಈಗ ಸ್ಕೂಲು ಕಾಲೇಜ್ ಮಕ್ಕಳಿಗೆ ಇದು ಇದೊಂದು ಕಲರ್ ಬರುತ್ತೆ. ನೆಕ್ಸ್ಟ್ ಇದೊಂದು ನಾನ್ ರಿಜಿಸ್ಟ್ರೇಷನ್ ಮಾಡೆಲ್ ಸರ್. ಎಷ್ಟು ಕಲರ್ ಸಿಗುತ್ತೆ ಸರ್? ಸರ್ ನಮ್ಮಲ್ಲಿ ರೆಡ್, ಬ್ಲೂ ಮತ್ತೆ ಮ್ಯಾಟ್ ಫಿನಿಶ್ ಹೊಸ ಕಲರ್ ಅದೊಂದು ಸಿಗುತ್ತೆ ಗ್ರೇ ಅಲ್ಲಿ. ಗ್ರೇ. ಓಕೆ, ಇದರಲ್ಲಿ ಏನು ಸರ್ ಸ್ಪೆಷಲ್ ಇರುತ್ತೆ? ಇದು ಹೆಲ್ಮೆಟ್ ಹಾಕ್ದೇನೆ ಓಡಿಸ್ಬೋದಾ ಸರ್? ಹೆಲ್ಮೆಟ್ ಬಂದ್ಬಿಟ್ಟು ಸೇಫ್ಟಿಗೋಸ್ಕರ ನೀವು ಹೆಲ್ಮೆಟ್ ಹಾಕೋಬಹುದು ಸರ್. ಓಕೆ, ಸೇಫ್ಟಿ ಪ್ರಿಕಾಷನ್ ಹೆಲ್ಮೆಟ್ ಯೂಸ್ ಮಾಡಿ ಬೆಸ್ಟ್ ಸರ್. ಬರೀ 25 ಸ್ಪೀಡ್ ಅಷ್ಟೇ ಬರುತ್ತೆ? ಹೌದು ಸರ್. ಹೆವಿ ಸ್ಪೀಡ್ ಹೋಗಲ್ಲ. ಇದು 10 inch ಟೈರ್ ಬರುತ್ತೆ. ಫ್ರಂಟ್ ಡಿಸ್ಕ್ ಬರುತ್ತೆ. ರೇರ್ ಬಂದ್ಬಿಟ್ಟು ಡ್ರಮ್ ಬ್ರೇಕ್ ಬರುತ್ತೆ ಸರ್. ಸರ್ ಎಷ್ಟಿದೆ ಇದು ಡಿಸ್ಕ್? ಇದು 10 inch ಟೈರ್ ಬರುತ್ತೆ ಸರ್. ನಿಮಗೆ 10 inch ಟೈರ್ ಬರುತ್ತೆ ಇದು? ಹೌದು ಸರ್. ಓಕೆ, ಡಿಸ್ಕ್ ಸರ್? ಡಿಸ್ಕ್ ಸ್ಮಾಲ್ ಡಿಸ್ಕ್ ಬರುತ್ತೆ ಸರ್. ಸ್ಮಾಲ್ ಡಿಸ್ಕ್ ಬ್ರೇಕ್ ಇದು ಆಕ್ಚುಲಿ ಇದು ಡಿಸ್ಕ್ ಬ್ರೇಕ್. ಓಕೆ, ರೇರ್ ಬಂದ್ಬಿಟ್ಟು ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ. ಬ್ಯಾಕ್ ಸೈಡ್ ಅಲ್ಲಿ. ಹೌದು. ಓಕೆ, ನೋಡಿ ವೀಕ್ಷಕರೇ, ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ. ಹೋಗ್ತಿರಬಹುದು ಗಾಡಿದು. ಸೊ ಇಲ್ಲಿ ಬ್ಯಾಟ್ರಿ ಕುಂತ್ಕೊಳ್ಳುತ್ತೆ? ಹೌದು ಸರ್. ಓಕೆ, ಇದಕ್ಕೆ ಬ್ಯಾಟ್ರಿ ಎಷ್ಟು ಮೈಲೇಜ್ ಕೊಡುತ್ತೆ ಸರ್? ಸರ್ ಇದು ನಿಮಗೆ ಒಂದು ಸಿಂಗಲ್ ಚಾರ್ಜ್ ಬಂದ್ಬಿಟ್ಟು ನಿಮಗೆ 50 to 60 kilometers ತನಕ ಹೋಗ್ಬೋದು. ಸಿಂಗಲ್ ಚಾರ್ಜ್? ಎಸ್, 50 to 60 kilometers. ಓಕೆ, ಇದು ಕೂಡ 7 hour ಬ್ಯಾಟ್ರಿ ನಾವು ಚಾರ್ಜ್ ಮಾಡ್ತೀವಿ. ಇದು ಬಂದ್ಬಿಟ್ಟು 4 hours ಬರುತ್ತೆ ಸರ್. ಓಕೆ, ಇದು ನಿಮಗೆ ಸ್ಟೋರೇಜ್ ಬರುತ್ತೆ. ನಿಮಗೆ ಬ್ಯಾಟ್ರಿ ಸ್ಟೋರೇಜ್ ಇದು ಬರುತ್ತೆ? ಹೌದು. ಓಕೆ, ಇದು C2. ಇದು ಬ್ಯಾಟ್ರಿ ಸ್ಟೋರೇಜ್ ಬರುತ್ತೆ ನಮಗೆ. ಸರ್ ನಾವು ಎಷ್ಟು ವೆಯ್ಟ್ ಗಾಡಿ? ಸರ್ ಅಪ್ ಟು 170 kgs ತನಕ ಹಾಕೋಬಹುದು. ಓಕೆ, 170 ಕಂಫರ್ಟಬಲ್ ಆಗಿ. ಎಸ್, ಕಂಫರ್ಟ್ ರೈಡ್ ಇರುತ್ತೆ ನಿಮಗೆ. ಇಲ್ಲಿ ಲೆಗ್ ಸ್ಪೇಸ್ ಚೆನ್ನಾಗಿದೆ. ಏನಾದ್ರು ಸ್ಪೇಸ್ ಕೂಡ ತುಂಬಾ ದೊಡ್ಡದಿದೆ. ಏನಾದ್ರು ಲಗೇಜ್ ಕೂಡ ನಾವು ಇಟ್ಕೋಬಹುದು. ನೋಡಿ ಸ್ಪೇಸ್ ತುಂಬಾ ಅಂದ್ರೆ ತುಂಬಾ ಇದೆ. ಸೊ ಬೇರೆ ಗಾಡಿಗೆ ಇಷ್ಟೇ ಬರುತ್ತೆ, ಇದು ತುಂಬಾ ಸ್ಪೇಸ್ ಇದೆ ಗಾಡಿಯಲ್ಲಿ. ಸೊ ಇದಕ್ಕೂ ಕೂಡ ಡಬಲ್ ರಿಮೋಟ್ ಕೊಡ್ತಿರಲ್ವಾ? ಎಸ್ ಸರ್, ಡಬಲ್ ರಿಮೋಟ್. ಪ್ಲಸ್ ಇದರಲ್ಲಿ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ಸ್ ಇದೆ ನಿಮ್ಗೆ. ಸೊ ನೀವೇ ಮಾಡಿಸಿದೀರಾ? ಎಸ್ ಎಸ್. ಪ್ಲಗ್ ನೀವು ಹಾಕೊಡ್ತೀರಾ ಅಥವಾ ನಾವು? ಪ್ಲಗ್ ಗಾಡಿಯಲ್ಲೇ ಬರುತ್ತೆ. ಜಸ್ಟ್ USB ಚಾರ್ಜರ್ ಯೂಸ್ ಮಾಡ್ಕೊಂಡು ಚಾರ್ಜ್ ಹಾಕೋಬಹುದು. ಓಕೆ, ಅದನ್ನ ಬೇರೆ ಹಾಕ್ಸೋದಂತದ್ದು ಏನಿಲ್ಲ ಸರ್. ಓಕೆ, ನಿಮ್ಮ ಈ ಶಾಪ್ ಅಲ್ಲಿ ಸರ್ ನಿಮ್ಮ ಬ್ರ್ಯಾಂಡ್ ನೇಮ್ ಏನಿದೆ ಸರ್? ಸರ್ ನಮ್ದು ಮೈ EV ಸ್ಟೋರ್. ಸಿಸ್ಟರ್ ಕಂಪನಿ ಬಂದ್ಬಿಟ್ಟು P1AG ಪ್ರಾಡಕ್ಟ್ ಅಂತ. ಓಕೆ, ನೀವು ಓನ್ ಬ್ರ್ಯಾಂಡ್ ಅಥವಾ ಈ ಕಂಪನಿ ಹೇಗೆ? ಸರ್ ನಮ್ದು ಓನ್ ಪ್ರಾಡಕ್ಟ್ ಇದೆ. P1AG ಪ್ರಾಡಕ್ಟ್ಸ್. ಓಕೆ, ಅಲ್ಲಿ J10 CS ಮತ್ತೆ MS ಮಾಡೆಲ್ಸ್ ಎಲ್ಲ ನೋಡ್ತಾ ಇದೀರಲ್ಲ, ಇದೆಲ್ಲ ನಮ್ಮ ಓನ್ ಪ್ರಾಡಕ್ಟ್ ಇದೆ.
ಓಕೆ ಸರ್, ನಿಮ್ಮ ಈ ಶೋರೂಮ್ ಇರೋದು ಎಲ್ಲಿ ಸರ್? ಸರ್ ಇದು ರಾಜಾಜನಗರ ICICI ಬ್ಯಾಂಕ್ ಆಪೋಸಿಟ್ ಸರ್. ಓಕೆ, ICICI ಬ್ಯಾಂಕ್ ಅಪೋಸಿಟ್ ಇರುತ್ತೆ. ಹೌದು. ಓಕೆ ಸರ್, ಯಾವ್ಯಾವ ದಿನ ಓಪನ್ ಇರುತ್ತೆ ಸರ್ ಇದು? ಸರ್ ಮಂಡೇ ಟು ಸಂಡೇ ತನಕ ಓಪನಿಂಗ್ ಇರುತ್ತೆ. ರಜಾ ಅಂತ ಯಾವ್ದು ಇರಲ್ಲ. ರಜಾ ಅಂತ ಸರ್ ಟೈಮಿಂಗ್ಸ್ ಏನಿದೆ ಸರ್ ಇದು? ಸರ್ 10 to 7 ತನಕ ಓಪನಿಂಗ್ ಇರುತ್ತೆ. ಓಕೆ, ನಿಮ್ಮ ಈ ಬ್ರ್ಯಾಂಡ್ ಎಲ್ಲೆಲ್ಲಿ ಅವೈಲೇಬಲ್ ಇರುತ್ತೆ ಸರ್? ಸರ್ ಈ ಬ್ರ್ಯಾಂಡು ಆಲ್ ಓವರ್ ಕರ್ನಾಟಕ ಅವೈಲಬಿಲಿಟಿ ಇದೆ ಸರ್. ಆಲ್ ಓವರ್ ಸರ್. ಈ ಹಳ್ಳಿಯಲ್ಲಿ ಕೂಡ ಈ ಗಾಡಿ ಯೂಸ್ ಮಾಡಬಹುದಾ? 100% ಯೂಸ್ ಮಾಡಬಹುದು ಸರ್. ಇದರದ್ದು ಸರ್ವಿಸ್ ಅಂತ ಬಂದ್ರೆ ನಾವು ಇವಾಗ ಬೇರೆ ಬೈಕ್ ಗಳಲ್ಲಿ ಆಯಿಲ್ ಸರ್ವಿಸ್ ಮಾಡಿಸ್ಬೇಕು, ಬೇರೆ ಬೇರೆ ತರ ಇರುತ್ತೆ. ಈ ಬ್ಯಾಟ್ರಿ ಗಾಡಿಗೆ ಯಾವ ತರ ಸರ್ವಿಸ್ ಅಂತ? ಸರ್ ಇದಕ್ಕೆ ಸರ್ವಿಸ್ ಅನ್ನೋದು ಏನೂ ಬರೋದಿಲ್ಲ. ನಾರ್ಮಲ್ ಒಂದು 200 rupees ಇಟ್ಕೊಂಡ್ರೆ ಸಾಕು. ಡಿಸ್ಕ್ ಬ್ರೇಕು ಮತ್ತೆ ನಾರ್ಮಲ್ ಬ್ರೇಕ್ ಶೂಸ್ ಚೆಕ್ ಮಾಡ್ಕೊಂಡ್ರೆ ಸಾಕು. ಅದ್ ಬಿಟ್ರೆ ಏನೂ ಬರಲ್ಲ ಸರ್ ನಿಮಗೆ. ಮೇಂಟೆನೆನ್ಸ್ ಅನ್ನೋದು ಝೀರೋ ಮೇಂಟೆನೆನ್ಸ್ ಅಷ್ಟೇ. ಜೀರೋ ಮೇಂಟೆನೆನ್ಸ್. ಎಸ್ ಸರ್. ಇದು ನಾವು ತಗೊಂಡ 300 ಕಿಲೋಮೀಟರ್ ಓಡಿಸಿ 500 ಕಿಲೋಮೀಟರ್ ಓಡಿಸಿ ಒಂದ್ ಆಯಿಲ್ ಸರ್ವಿಸ್ ಅಂತ ಬರುತ್ತೆ ಬೇರೆ ಬೈಕ್ ಅಲ್ಲಿ. ಸೊ ಈ ಬ್ಯಾಟ್ರಿ ಗಾಡಿಯಲ್ಲಿ ಯಾವ ತರ ಸರ್ವಿಸ್ ಗಳು? ಸರ್ ಇದರಲ್ಲಿ ಸರ್ವಿಸ್ ನಮಗೆ ಏನೂ ಬರೋದಿಲ್ಲ. ಎಷ್ಟು ಕಿಲೋಮೀಟರ್ ನಾರು ಓಡಿಸಬಹುದು? ಎಷ್ಟು ಕಿಲೋಮೀಟರ್ ಬೇಕಾದ್ರೂ ಓಡಿಸಬಹುದು. ಬಟ್ 3 months ಒಂದ್ಸು ಸರ್ವಿಸ್ ಒಂದು ಮಾಡಿಸ್ಕೊಳ್ಳಿ. ಓಕೆ, ಇದಕ್ಕೆ ಸರ್ವಿಸ್ ಇವಾಗ ಹಳ್ಳಿ ಕಡೆ ಬೈಕ್ ತಗೊಂಡ್ ಹೋಗ್ತಾರೆ ಸರ್, ಹಳ್ಳಿ ಕಡೆ ಸರ್ವಿಸ್ ಸೌಲಭ್ಯ ಹೇಗೆ ಸರ್? ಸರ್ ಅಲ್ಲಿ ಕಡೆನೂ ನಮ್ದು ಸೇಲ್ಸ್ ಕೌಂಟರ್ಸ್ ಇಟ್ಟಿದ್ದೀವಿ. ಆ ಸೇಲ್ಸ್ ಕೌಂಟರ್ಸ್ ಅಲ್ಲಿ ಸರ್ವಿಸು ಸಿಗುತ್ತೆ ನಿಮಗೆ. ಓಕೆ, ಥ್ರೂ ಔಟ್ ಕರ್ನಾಟಕ ಎಲ್ಲೇ ಹೋದ್ರೂ ಸರ್ವಿಸಸ್ ಸಿಗುತ್ತೆ. ಸರ್ವಿಸ್ ಅಂತ ಅಂದ್ರೆ ಏನೇನ್ ಚೇಂಜ್ ಮಾಡಬಹುದು ಸರ್ ಇದು ಸರ್ವಿಸ್? ಸರ್ವಿಸಸ್ ಅಂದ್ರೆ ನಾರ್ಮಲ್ ಆಗಿ ಬ್ಯಾಟ್ರಿ ವೋಲ್ಟೇಜ್ ಚೆಕ್ ಮಾಡ್ತಾರೆ, ಬ್ಯಾಟ್ರಿ ಕರೆಕ್ಟ್ ಆಗಿದೆ ಚೆಕ್ ಮಾಡ್ತಾರೆ, ಕಂಟ್ರೋಲರ್ಸ್ ಚೆಕ್ ಮಾಡ್ತಾರೆ, ಮತ್ತೆ ಪರ್ಫಾರ್ಮೆನ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಡ್ತಾರೆ. ಓಕೆ, ಮತ್ತೆ ಬೆಲ್ಟ್ ಬರಲ್ಲ, ನಮ್ದು ಹಬ್ ಮೋಟರ್ ಬರುತ್ತೆ. ಹಬ್ ಮೋಟರ್. ಹೌದು, ಬೆಲ್ಟ್ ಅಂತ ಬರಲ್ಲ. ಬೇರೆ ಚಾರ್ಜಿಂಗ್ ಬೈಕ್ ಅಲ್ಲಿ ಬೆಲ್ಟ್ ಅಂತ ಬರುತ್ತೆ. ಹೌದೌದು. ಓಕೆ, ಇದರಲ್ಲಿ ಹಬ್ ಮೋಟರ್ ಬರಲ್ಲ. ಓಕೆ ಸರ್, ನಿಮ್ಮ ಈ ಶೋರೂಮ್ ಅಲ್ಲಿ ಏನು ಆಫರ್ ಕೊಡ್ತೀರಾ ಸರ್? ಸರ್ ನಮ್ಮ ಈ ಶೋರೂಮ್ ಅಲ್ಲಿ ಪ್ರತಿಯೊಂದು ವೆಹಿಕಲ್ ಯಾವ್ದೇ ಮೇವನೇಜ್ ಪ್ರಾಡಕ್ಟ್ ಬುಕ್ ಮಾಡಿದ್ರೆ ನಮ್ಮ ಓನ್ ಪ್ರಾಡಕ್ಟ್ ಅಲ್ಲಿ ಒಂದು ಲ್ಯಾಪ್ಟಾಪ್ ಕೊಡ್ತೀವಿ ಸರ್. ಸರ್ ಅವ್ರು ಡೈರೆಕ್ಟ್ ಆಗಿ ಇಲ್ಲಿ ಬಂದು, ಇವಾಗ ಪ್ರೈಸ್ ಏನಿದೆ ಸರ್ ನಿಮ್ಮ ಈ ಶೋರೂಮ್ ಅಲ್ಲಿ? ಬನ್ನಿ ಸರ್, ಇಲ್ಲಿಂದ ಪ್ರೈಸ್ ಗಳನ್ನ ನಾವು ಕೇಳಲಿಲ್ಲ. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ 200 ಕಿಲೋಮೀಟರ್ಸ್ ಬೇಕು ಅಂದ್ರೆ ಇದು 1,37,000 ಆಗತ್ತೆ. 1,37,000. ಹೌದು ಸರ್. ವಿತ್ ಲ್ಯಾಪ್ಟಾಪ್ ಆಫರ್ ಕೊಡ್ತೀವಿ ಸರ್. ಅದು 1,37,000ದಲ್ಲಿ ಲ್ಯಾಪ್ಟಾಪ್ ಕೊಡ್ತೀರಾ? ಏನ್ ಕಾಸ್ಟ್ ಲ್ಯಾಪ್ಟಾಪ್ ಕೊಡ್ತೀರಾ ಸರ್? ಕಾಸ್ಟ್ ನಿಮಗೆ ಲ್ಯಾಪ್ಟಾಪ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 30,000 rupees ಬರುತ್ತೆ. 30,000 ಕಾಸ್ಟ್ ಅಂದ್ರೆ ಸರ್ ಇನ್ಸೂರೆನ್ಸ್ ಸೇರಿಸಿ ನೀವು? ಸರ್ ಇದು ಆನ್ ರೋಡ್ ಪ್ರೈಸ್, ಇನ್ಸೂರೆನ್ಸ್ RTO ಎಲ್ಲ ಸೇರಿಸಿ ನಮ್ದೇ ಇರುತ್ತೆ. ಓಕೆ, ಇನ್ಕ್ಲೂಡಿಂಗ್ ನಾವು ಕೊಡ್ತೀವಿ. ಓಕೆ, ಕ್ಯಾಶ್ ಡೌನ್ ಪೇ ಕ್ಯಾಶ್ ಆದ್ರೆ ಸರ್. ಲೋನ್ ಆದ್ರೆ ಎಷ್ಟಾಗುತ್ತೆ ಸರ್? ಲೋನ್ ಆದ್ರೂ ಲೋನ್ ಆಪ್ಷನ್ಸ್ ಇದೆ ಸರ್. ಲೋನ್ ಆದ್ರೆ ಎಷ್ಟಾಗಬಹುದು ಸರ್? ಲೋನ್ ಅಂದ್ರೆ ನಿಮಗೆ ಸಿಬಿಲ್ ಹೆಂಗಿದೆಯೋ ಅದ್ರ ಮೇಲೆ ಲೋನ್ ಆಪ್ಷನ್ಸ್ ಫೈನಾನ್ಸರ್ ಇಂದ ಕೊಡ್ತಾರೆ ನಿಮಗೆ. ಓಕೆ, ಯಾವ ಲೋನ್ ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮ್ಮಲ್ಲಿ ICICI ಇದೆ, ಮತ್ತೆ ಮಣಪುರಂ ಇದೆ, ಕೋಟಕ್ ಮಹೇಂದ್ರ ಇದೆ ಸರ್. ಓಕೆ, ಇಲ್ಲಾಂದ್ರೆ ತಮ್ದಂತ ಓನ್ ಬ್ಯಾಂಕ್ ಅಲ್ಲಿ ಫೈನಾನ್ಸ್ ಮಾಡ್ತಾ ಇದ್ದಾರೆ. ಇವಾಗ ಸುಮಾರು ಬ್ರಾಂಚಸ್ ಅಲ್ಲಿ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದ್ದಾರೆ. ಸೊ ಅವ್ರಿಗೂ ವೆಹಿಕಲ್ಸ್ ಕೊಟ್ಟಿದೀವಿ ನಾವು ಕಸ್ಟಮರ್ ಗೆ. ಓಕೆ ಸರ್, ಗಾಡಿ ಪರ್ಫಾರ್ಮೆನ್ಸ್ ಅಂದ್ರೆ ಯಾವ ಯಾವ ಗಾಡಿ ಪರ್ಫಾರ್ಮೆನ್ಸ್? ತುಂಬಾ ಮಜಾ ಇದೆ. ಗಾಡಿ ಪರ್ಫಾರ್ಮೆನ್ಸ್ ಅಂದ್ರೆ ಇದು ಆಲ್ಮೋಸ್ಟ್ ನಮಗೆ ಪ್ರೀಮಿಯಂ ವೆಹಿಕಲ್. ಈ ಪ್ರೀಮಿಯಂ ವೆಹಿಕಲ್ ನಮಗೆ ತುಂಬಾ ಡಿಮ್ಯಾಂಡ್ಸ್ ಇದೆ. ಓಕೆ, ಮಾರ್ಕೆಟ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ ನಮಗೆ ಈ ವೆಹಿಕಲ್. ಸರ್ ಎಕ್ಸ್ಪ್ಲೇನ್ ಮಾಡಿ ಫುಲ್. ಇದು ಬಂದ್ಬಿಟ್ಟು ನಮಗೆ ಟಾಪ್ ಸ್ಪೀಡ್ ಬರುತ್ತೆ ಸರ್. 3 ಮೋಡ್ ಸ್ವಿಚಸ್ ಬರುತ್ತೆ ಇದು. ಸೊ ನಿಮಗೆ ಸ್ಪೀಡ್ಸ್ ಇದರಲ್ಲೇ ಬರುತ್ತೆ. ನಿಮಗೆ ಯಾವ ಸ್ಪೀಡ್ ಬೇಕೋ ಆ ಸ್ಪೀಡ್ ಅಲ್ಲಿ ಬಂದ್ಬಿಟ್ಟು ಅಂದ್ರೆ ಗಾಡಿ ಓಡಿಸುವಾಗ ಎಸ್ ಅಂದ್ರೆ ಯಾವ ತರ ಸೆಟ್ ಮಾಡ್ಕೋಬಹುದು? 3 ಮೋಡ್ಸ್ ಸ್ವಿಚಸ್ ಬರುತ್ತೆ ಸರ್. ಫಸ್ಟ್ ಒನ್ ಇದು ಮಾಡಿದ್ರೆ, ಫಸ್ಟ್ ಮೋಡ್ ಮಾಡಿದ್ರೆ ನಿಮಗೆ ಸ್ಪೀಡ್ ಬಂದ್ಬಿಟ್ಟು ನಿಮಗೆ ಅಪ್ ಟು 32 ತನಕ 30 ಸ್ಪೀಡ್ ಬರುತ್ತೆ. ಓಕೆ, ಸೆಕೆಂಡ್ ಮೋಡ್ ಅಲ್ಲಿ ನಿಮಗೆ 250. ಥರ್ಡ್ ಮೋಡಲ್ ಬಂದ್ಬಿಟ್ಟು ನಿಮಗೆ 65 ತನಕ ಬರುತ್ತೆ. ಓಕೆ, ನಾವು ಅದನ್ನ ಮಾಡ್ಬಿಟ್ರೆ ಆ ಗಾಡಿ ಅದ್ರ ಮೇಲೆ ಹೋಗಲ್ಲ, ಕಂಟ್ರೋಲ್ ಮಾಡ್ಕೊಳ್ಳೋಕು ಈಸಿ. ಹೌದು ಸರ್. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಂಡಿಕೇಟರ್ ಸ್ವಿಚಸ್ ಬರುತ್ತೆ. ಪ್ಲಸ್ ನಮಗೆ ಹಜಾರ್ಡ್ ಸ್ವಿಚ್ ಬರುತ್ತೆ. 4-way ಹಜಾರ್ಡ್ ಲೈಟ್ ಬರುತ್ತೆ. ಓಕೆ, ನಿಲ್ಸುವಾಗ ನಾವು ಪಾರ್ಕಿಂಗ್ ಗೆ ಯೂಸ್ ಆಗುತ್ತೆ. 4-way ಹಜಾರ್ಡ್ ಬರುತ್ತೆ. ಇನ್ನೊಂದು ರಿವರ್ಸ್ ಆಪ್ಷನ್ ಬಟನ್ ಇದೆ. ಇದ್ರಲ್ಲಿ ರಿವರ್ಸ್ ಕೂಡ ನಾವು ಓಡಿಸಬಹುದು. ಜಸ್ಟ್ ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು. ಇಲ್ಲ ಆರ್ ಅಂತ ಸಿಂಬಲ್ ಬರುತ್ತೆ. ಈ ಆರ್ ಸಿಂಬಲ್ ಅಲ್ಲಿ ಜಸ್ಟ್ ಎಕ್ಸಲೇಟರ್ ಒಂದು ಕೊಟ್ರೆ ಸಾಕು, ವೆಹಿಕಲ್ ಆರ್ ರಿವರ್ಸ್ ಅಲ್ಲಿ ವೆಹಿಕಲ್ ಮೂವ್ ಆಗುತ್ತೆ, ನೋಡಬಹುದು. ಓಕೆ, ಸೊ ಮತ್ತೆ ಈ ಬಟನ್ ಆಫ್ ಮಾಡಿದ್ರೆ ನಾರ್ಮಲ್ ಮೋಡ್ ಬರುತ್ತೆ. ಓಕೆ, ರಿವರ್ಸ್ ಕೂಡ ಮೂವ್ ಆಗುತ್ತೆ. ಮಾಡೆಲ್ ಅಂತ ಸರ್. ಇದು ಅವರ ಮಾಡೆಲ್. ಇದು ರಿಜಿಸ್ಟ್ರೇಷನ್ ಮಾಡೆಲ್ ಬರುತ್ತೆ. ಸೊ ಇದು ನಿಮಗೆ 1,30,30,000 ಆಗುತ್ತೆ ಸರ್. ಸರ್ ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಇರುತ್ತೆ ಸರ್? ಇದು ಬಂದ್ಬಿಟ್ಟು ನಮ್ಮ ಅವರ ವೆಹಿಕಲ್ ಬಂದ್ಬಿಟ್ಟು ಇದು ಫಾಸ್ಟ್ ಮೂವಿಂಗ್ ಇದೆ. ಇದು ಚೆನ್ನಾಗಿದೆ, ಪ್ರೀಮಿಯಂ ಮಾಡೆಲ್. ಇದು ಮ್ಯಾಟ್ ಫಿನಿಶ್ ಕಲರ್ ಬರುತ್ತೆ. ಗಾಡಿ ಕೂಡ ತುಂಬಾ ಡಿಫ್ರೆನ್ಸ್ ಆಗಿದೆ.
ಗಾಡಿ ಕೂಡ ನಿಮಗೆ ತುಂಬಾ ಡಿಫ್ರೆನ್ಸ್ ಕಾಣುತ್ತೆ. ಹಾ ಪ್ಲಸ್ ನಿಮಗೆ ಇಲ್ಲಿ ಬ್ಯಾಟ್ರಿ ಸ್ಟೋರೇಜ್ ಕೆಪಾಸಿಟಿ ಬರುತ್ತೆ. ಹಾ ಇಲ್ಲಿ ಬ್ಯಾಟ್ರಿ ಬರುತ್ತೆ, ಇದು ಯಾವ್ದಂತ ಸ್ಟೋರೇಜ್ ಬರೋದಿಲ್ಲ ನಿಮಗೆ. ಸರ್ ನೀವು ಒಂದ್ ಬ್ಯಾಟ್ರಿ ಕೊಡ್ತೀರಾ? ಸಿಂಗಲ್ ಬ್ಯಾಟ್ರಿ ಸರ್ ನಾವು ಎಕ್ಸ್ಟ್ರಾ ಇನ್ನೊಂದ್ ಬ್ಯಾಟ್ರಿ ತಗೋಬೇಕಂದ್ರೆ ಎಷ್ಟು ಚಾರ್ಜಸ್ ಆಗುತ್ತೆ ಒಂದ್ ಬ್ಯಾಟ್ರಿಗೆ? ಸರ್ ನೀವು ಮೈಲೇಜ್ ಏನ್ ಕೇಳ್ತಿರೋ ಅದ್ರ ಪ್ರಕಾರ ನಾವು ಕಸ್ಟಮೈಸ್ ಮಾಡಿ ವೆಹಿಕಲ್ ಅನ್ನು ಕೊಡ್ತೀವಿ. ನಾವು ಯಾವ ಮೈಲೇಜ್ ಬೇಕಂದ್ರೂ ಅಷ್ಟು ಬ್ಯಾಟ್ರಿ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಏನಿರುತ್ತೆ ಅದ್ರ ಜೊತೆ? ಹೌದು ಸರ್. ಓಕೆ ಸರ್, ಇವಾಗ ನನಗೆ 250 ಮೈಲೇಜ್ ಬೇಕು ಗಾಡಿದು, ಅಂದ್ರೆ ಎಕ್ಸ್ಟ್ರಾ ಏನಿರದ ಅದೇ ಅಷ್ಟೇ ಪ್ರೈಸ್ ಇರುತ್ತೆ ಅಥವಾ ಅಡಿಷನಲ್ ಕಾಸ್ಟ್ ಆಗುತ್ತೆ ಸರ್? ಆ 250 ಮೈಲೇಜ್ ಏನಿದೆಯಲ್ಲ ಆ ಮೈಲೇಜ್ ಕಾಸ್ಟ್ ಏನಿದೆಯೋ ಅದ್ರ ಪ್ರಕಾರ ಬ್ಯಾಟ್ರಿ. ಓಕೆ, ನೀವು ಇವಾಗ 1,30,000 ಅಂದ್ರಲ್ಲ, ಅದರಲ್ಲಿ ನೀವು 250 ಮೈಲೇಜ್ ಕೊಡೋದು ಅಥವಾ 200 ಮೈಲೇಜ್? 200 ಮೈಲೇಜ್ ಕೊಡೋದು ಸರ್. ಓಕೆ ಸರ್, ನೆಕ್ಸ್ಟ್ ಈ ಗಾಡಿ ಏನ್ ಪ್ರೈಸ್ ಆಗುತ್ತೆ ಸರ್ ನಿಮಗೆ? ಸರ್ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 65,000 ಆಗುತ್ತೆ ಸರ್. 65,000? ಎಸ್ ಸರ್. ಅಷ್ಟೇ? ಹೌದು. ಓಕೆ, EMI ಎಷ್ಟು ಬರ್ಬೋದು ಸರ್ ಅದು? ಸರ್ EMI ಬಂದ್ಬಿಟ್ಟು ನಿಮ್ಮ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮಿನಿಮಮ್ ಡೌನ್ ಪೇಮೆಂಟ್ ಅಂತ ಇರುತ್ತೆ, ಬ್ಯಾಂಕ್ ಮೇಲೆ ಅದು ಫೈನಾನ್ಸ್ ಅಪ್ರೂವಲ್ ಆದ್ಮೇಲೆ ಅವ್ರು ಹೇಳ್ತಾರೆ, ಸಿಬಿಲ್ ಮೇಲೆ ಹೋಗುತ್ತೆ ಅದು. ಓಕೆ, 65 ಆಗುತ್ತೆ. 20 ಸ್ಪೀಡ್ ಇದು ಬಂದ್ಬಿಟ್ಟು 25 to 30 ಬರುತ್ತೆ. 20. ಇದ್ರಲ್ಲಿ ಕೂಡ ನಮಗೆ ಕಸ್ಟಮೈಸ್ ಸ್ಪೀಡ್ ಕಂಟ್ರೋಲ್ ಇರತ್ತಾ? ಎಸ್ ಸರ್, ಇದಕ್ಕೂ ಕಸ್ಟಮೈಸ್ ಸ್ಪೀಡ್ ಕಂಟ್ರೋಲ್ ಇದೆ. ಹಾ, ನಾವು ಎಷ್ಟು ತನಕ ಮಾಡ್ಕೋಬಹುದು ಸರ್ ಇದನ್ನ? ಸರ್ ಇದು ಮ್ಯಾಕ್ಸಿಮಮ್ 3 ಮೋಡ್ ಸ್ವಿಚಸ್ ಬರುತ್ತೆ. 3 ಮೋಡ್ ಸ್ವಿಚ್ ಕಸ್ಟಮರ್ ಏನ್ ಸ್ಪೀಡ್ ಬೇಕೋ ಯೂಸ್ ಮಾಡ್ಕೋಬಹುದು. ವಿತೌಟ್ ರಿಜಿಸ್ಟ್ರೇಷನ್ ಆದ ಕಾರಣ ಸ್ವಲ್ಪ ಸ್ಪೀಡ್ ಕಡಿಮೆ ಇಟ್ಟಿರೋದು. ಹೌದು. ಸೊ ಯಾವುದೇ ಒಂದು ತೊಂದರೆ ಆಗ್ಬಾರ್ದಂತ. ಹೌದು ಸರ್. ಓಕೆ ಸರ್. ಸರ್ ನಮ್ಮ ವೀಕ್ಷಕರಿಗೆ ಯಾವ ತರ ಒಂದು ಆಫರ್ ಗಳನ್ನ ಕೊಡ್ತೀರಾ ನಿಮ್ಮ? ಸರ್ ನಮ್ ಕಡೆಯಿಂದ ಬರೋರಿಗೆ ಲ್ಯಾಪ್ಟಾಪ್ ಅನ್ನೋದು ಕೊಡ್ತಾ ಇದೀವಿ ಸರ್ ನಾವು. ಇವಾಗ ಸ್ಕೂಲು ಕಾಲೇಜ್ ಸೀಸನ್ ಇರೋದ್ರಿಂದ ಸೊ ಎಲ್ಲ ಪೇರೆಂಟ್ಸ್ಗೂ ಸ್ಕೂಲು ಕಾಲೇಜ್ ಡ್ರಾಪ್ ಮಾಡಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇರೋದ್ರಿಂದ ಸೊ ಪೇರೆಂಟ್ಸ್ ಏನ್ ಮಾಡ್ತಾ ಇದಾರೆ, ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ತಗೋಬೇಕು ಅಂತ ಈ ವೆಹಿಕಲ್ಸ್ ಅನ್ನು ಪ್ರಿಫರ್ ಮಾಡ್ತಾ ಇದಾರೆ ಸರ್. ಓಕೆ, ಆ ವಿಲೇಜ್ ಸೈಡ್ ಅಲ್ಲಿ ಕೂಡ ಹೋಗಿ ತಗೊಂಡು ವಿಲೇಜ್ ಸೈಡ್ ಅಲ್ಲೂ ಕೊಡ್ತಾ ಇದೀವಿ ಸರ್ ಇದನ್ನ. ಸೊ ವಿಲೇಜ್ ಸೈಡ್ ಅಲ್ಲಿ ಈಗ ತುಂಬಾ ಅಂದ್ರೆ ಈಗ ಸರ್ವಿಸ್ ಪ್ರಾಬ್ಲಮ್ ಆಯ್ತು, ಸೆಂಟ್ರಲ್ ಏನಾಯ್ತು ಅಂದ್ರೆ ಸರ್ ಯಾವ್ದೇ ಸಮಸ್ಯೆ ಇಲ್ಲಿವರೆಗೂ ನಾವು ವೆಹಿಕಲ್ಸ್ ತುಂಬಾನೇ ಕೊಟ್ಟಿದ್ದೀವಿ, ಇಲ್ಲಿವರೆಗೂ ಯಾವ್ದೇ ತರ ಸಮಸ್ಯೆ ಬಂದಿಲ್ಲ. ಸೊ ಎಲ್ಲ ಪಾಸಿಟಿವ್ ಫೀಡ್ಬ್ಯಾಕ್ಸೇ ಇದೆ ನಮ್ಮ ಹತ್ರ. ಓಕೆ, ಥ್ಯಾಂಕ್ ಯು ಸರ್ ಇದುವರೆಗೂ ನಿಮ್ಮ ಮಾಹಿತಿ ಕೊಟ್ಟಿದ್ದಕ್ಕಾಗಿ.